ವೀಕ್ಷಕರೇ, ಈ ರಿಯಾನ್ ಇಂಟರ್ನ್ಯಾಷನಲ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಅಂದ್ಬಿಟ್ಟು ಏನಿದೆ, ಈ ಒಂದು ಸ್ಕೂಲಿಗೆ ಸಂಬಂಧಪಟ್ಟಂತೆ ನೋಟಿಸ್ ಹೋಗಿದೆ. ಈಗ ನಾನು ಜನರಲ್ಲ ಕಳಿಸಿದ್ದೀನಿ ಸಾಹೇಬ್ರೆ, ಇದ್ರಲ್ಲಿ ಏನು ಅಭ್ಯಂತರ ಇಲ್ಲ, ಇದ್ರೇನು ಅಭ್ಯಂತರ ಇಲ್ಲ. ಇದು ನಾವು ಕಳಿಸಿದ್ದೀನಿ, ಎಲ್ಲ ಓಕೆ. ನಾನು ನಿಮಗೆ ಕೇಳ್ತಿರುವಂಥದ್ದು ಏನು ಅಂದರೆ, ರಾನ್ ಇಂಟರ್ನ್ಯಾಷನಲ್ ಸ್ಕೂಲ್ದು CBSE ಲೈಸೆನ್ಸ್ ಇಲ್ಲ, ಬಟ್ ಎಕ್ಸಾಮನ್ನು ಮಾಡ್ತಿದ್ದಾರೆ. ಲೈಸೆನ್ಸೇ ಇಲ್ದಲೇ ಸ್ಕೂಲ್ ನಡೆಸ್ತವ್ರೆ, ಎಕ್ಸಾಮಿನೇಷನ್ ಮಾಡ್ತಾವ್ರೆ. ಇದಕ್ಕೆ ಇಮ್ಮಿಡಿಯೇಟು FIR ಹಾಕಿ, 420 ಹಾಕಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ FIR ಹಾಕಿ, ಸ್ಕೂಲ್ ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿಸಿ ಅಂತ ಇಷ್ಟೇ ಹೇಳ್ತಾರೆ. ನಾನು ಇವೆಲ್ಲ ಬಿಟ್ಬಿಡಿ, ಹಳೇದೆಲ್ಲ ಬೇಡ. ಇವತ್ತಿಗೆ ಇವಾಗ DDP ಅವ್ರ ಗಮನಕ್ಕೆ ನೆನ್ನೆ ತಂದಿದ್ದೀವಿ, ಅವ್ರು ಇವತ್ತು ಕಳಿಸಿದ್ದಾರೆ. ಕಳಿಸಿದ್ದು ನಾನು ಇವತ್ತು ಬಂದಿದ್ದೀನಿ, ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ. ಇವತ್ತು ಆಗ್ಬೇಕು, ಈಗ ಆಗ್ಬೇಕು. ಆಮೇಲೆ ಸಾಹೇಬ್ರೆ, ಇದರಲ್ಲಿ ಯಾವ ಕಮಿಟಿ ಮಾಡ್ಬಿಟ್ಟು ಇದರಲ್ಲಿ ಯಾವ ಕಮಿಟಿನೂ ಇಲ್ಲ. ಇದು ಪ್ರೈಮಾ ಫೇಸಿಯ ಕೇಸ್. ಇದು ಪ್ರೈಮಾ ಫೇಸ್ ಎದುರುಗಡೆ ಕಣ್ಣೆದುರು ಕಾಣ್ತಿರುವಂತ ಅಪರಾಧಗಳು. ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಸ್ಕೂಲ್ ಹೇಗ್ ನಡೆಸ್ತಾವ್ರೆ, ಎಕ್ಸಾಮ್ ಹೆಂಗ್ ಮಾಡ್ತಾವ್ರೆ ಅವರು? ಎಕ್ಸಾಮ್ ನಡೀತಾ ಇದೆಯಾ? ನನಗೆ ಈಗ ಎಕ್ಸಾಮ್ ನಡೀತಾ ಇದೆ ಸರ್. ಇಲ್ಲಿ ತಾವು ಇದಕ್ಕೆ ಸ್ಪಷ್ಟೀಕರಣ ಕೊಡಿ. ಅಲ್ಲ ಕೊಡ್ಬೇಕು. ಯಾಕೆ ಕೊಡಲ್ಲ ತಾವು? ಅಲ್ಲ ಸರ್, ತಾವು ಯಾಕೆ ಕೊಡಲ್ಲ? ತಮ್ಮ ಇನ್ಫಾರ್ಮೇಶನ್ ಇಲ್ದೇನೆ ತಮ್ಗೆ ಹೆಂಗ್ ಬಂದ್ಬಿಡ್ತು? ಹಲೋ ಸರ್, ಅಲ್ಲ ಬನ್ನಿ ಇಲ್ಲಿ ಒಂದ್ ನಿಮಿಷ ಮಾತಾಡೋಣ. ಅದ್ಯಾಕೆ ಇನ್ಫಾರ್ಮೇಶನ್ಸ್ ಕೊಡೋ ಮಟ್ಟದಲ್ಲಿಲ್ಲ? ನೀವು ದೂರದಾರರು, ನೀವು ಬಂದ್ರೆ ನಾನು ನಿಮ್ಮ ಸಮ್ಮುಖದಲ್ಲಿ ಎನ್ಕ್ವೈರಿ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅದು ಮಾಡಿ ಸಾಹೇಬ್ರೆ, ಖಂಡಿತ ಮಾಡಿ, ಒಳ್ಳೇದಾಗಿ ಮಾಡಿ. ಅನ್ಕೋ ಈಗ ಬೀಗ ಹಾಕ್ಬೇಕಷ್ಟೇ. ನಾವು ಬೀಗ ತರಿಸಿ ನಾವು ಹಾಕ್ಬೇಕಷ್ಟೇ. ಈಗ ಎಸ್ ಸರ್, ಬನ್ನಿ